ನಿಗಮ ಮಂಡಳಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳಾದರೂ ನಿಗಮ ಮಂಡಳಿಯ ಜಟಾಪಟಿ ಏನಿದೆ ಅದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಗಮ ಮಂಡಳಿ ಸಿಗದಿದ್ದಕ್ಕೆ ಈಗ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಸಿಡಿದೆದ್ದಿದ್ದಾರೆ. ಆ ಕಡೆ ಸಚಿವ ಸ್ಥಾನವೂ ಇಲ್ಲ, ಈ ಕಡೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೂ ಇಲ್ಲ. ಪರಿಷತ್ ಸದಸ್ಯರು ಆಕ್ರೋಶಗೊಂಡಿದ್ದಾರೆ. ಅಧಿಕಾರವೂ ಇಲ್ಲ, ಅನುದಾನವೂ ಸಿಗ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ, ಮತ್ತೊಂದು ಕಡೆ ಸಿಎಂ ರಿಂದ 30 ಕೋಟಿ ಅನುದಾನದ ಭರವಸೆ ಸಿಕ್ಕಿದೆ. ಪರಿಷತ್ ಸದಸ್ಯರಿಗೆ ಯಾವುದೇ ಅನುದಾನವೂ ಕೂಡ ಇಲ್ಲ. ಇದು ಅವರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಚಿವ ಸ್ಥಾನ ಆಯ್ಕೆ ವೇಳೆಯೂ ಕೂಡ ಪರಿಷತ್ ಸದಸ್ಯರಿಗೆ ಸ್ಥಾನ ಸಿಗಲಿಲ್ಲ. ಅವಕಾಶ ಸಿಗದೆ ಪಕ್ಷದ ವಿರುದ್ಧ ಪರಿಷತ್ ಸದಸ್ಯರು ಬೇಸರಗೊಂಡಿದ್ದಾರೆ. ನಿಗಮ ಮಂಡಳಿಯ ಆಯ್ಕೆಯ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಜಟಾಪಟಿ ಏನಿದೆ, ಈಗ 34 ಮಂದಿ ಶಾಸಕರಿಗೆ ಅನೌನ್ಸ್ ಆಗಿದೆ ನಿಜ, ಆದ್ರೆ ಈಗ ಒಳ ಬೇಗುದಿಗೆ ಕಾರಣ ಆಗ್ತಾ ಇದೆ, ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಈ ಬೆಳವಣಿಗೆ ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಖಂಡಿತ ನಿಗಮ ಮಂಡಳಿಯ ನೇಮಕ ವಿಚಾರ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿತ್ತು. ಸಾಕಷ್ಟು ಗೊಂದಲಗಳಿತ್ತು, ಯಾರನ್ನ ಸಮಾಧಾನ ಪಡಿಸೋದು ಅನ್ನುವಂತಹ ದೊಡ್ಡ ಪ್ರಶ್ನೆಗಳಿತ್ತು. ಅದರ ಮಧ್ಯೆ ಈಗ 34 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾಗಿದೆ. ಆದ್ರೂ ಸಹ ಇನ್ನು ಅಸಮಾಧಾನ ಹೋಗಿಲ್ಲ. ಇನ್ನು ಸಹ ಕಾರ್ಯಕರ್ತರಿಗೇನು ನಿಗಮ ಮಂಡಳಿಯ ಸ್ಥಾನವನ್ನ ನೀಡ್ತೀವಿ, ಅಧ್ಯಕ್ಷ ಸ್ಥಾನಮಾನವನ್ನ ನೀಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಟ್ಟಿ ಸಹ ರೆಡಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕದ ಕಸರತ್ತು ಜೋರಾಗೆ ಇತ್ತು, ಸಾಕಷ್ಟು ಗೊಂದಲಗಳಿತ್ತು, ಅಸಮಾಧಾನ ಇತ್ತು. ಸದ್ಯಕ್ಕೆ 34 ಶಾಸಕರಿಗೆ ನಿಗಮ ಮಂಡಳದಲ್ಲಿ ಅಧ್ಯಕ್ಷಗಿರಿಯನ್ನ ಕೊಡಲಾಗಿದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಕಾರ್ಯಕರ್ತರಿಗೆ ಯಾವಾಗ ಹಾಗಾದ್ರೆ ಅಧ್ಯಕ್ಷ ಸ್ಥಾನ ಸಿಗೋದು ನಿಗಮ ಮಂಡಳಿಯಲ್ಲಿ ಅಂತ? ಪ್ರಗತಿ, ಈಗ ನಿಗಮ ಮಂಡಳಿ ನೇಮಕ ಅನ್ನುವಂಥದ್ದು ಕಾಂಗ್ರೆಸ್ಗೆ ಗೊತ್ತಿತ್ತು. ಇದೊಂದು ರೀತಿ ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ಆದ್ರೆ ಆ ಪ್ರಯತ್ನದಲ್ಲಿ ಕಾಂಗ್ರೆಸ್ ಮುಂದಾಗಿದೆ. ಇದರ ಪರಿಣಾಮಗಳನ್ನು ಕೂಡ ಕಾಂಗ್ರೆಸ್ ಎದುರಿಸಲೇಬೇಕಾಗತ್ತೆ. ಈಗ ಆಗಿರ್ತಕ್ಕಂಥ ನಿಗಮ ಮಂಡಳಿಯಲ್ಲಿ ಪರಿಷತ್ನ ಸದಸ್ಯರನ್ನ ಯಾರನ್ನು ಕನ್ಸಿಡರ್ ಮಾಡೇ ಇಲ್ಲ. ಆದ್ರೆ ಅವ್ರನ್ನ ನಿಗಮ ಮಂಡಳಿಗೆ ನೇಮಿಸಬೇಕು ಅನ್ನುವಂತ ವಿಚಾರದಲ್ಲಿ ಆರಂಭದಲ್ಲಿ ಒಂದಷ್ಟು ಒಲವಿತ್ತು. 5 ರಿಂದ 6 ಪರಿಷತ್ ಸದಸ್ಯರನ್ನ ತೆಗೆದುಕೊಳ್ಳೋಣ ನಿಗಮ ಮಂಡಳಿಗೆ ಅನ್ನುವಂತ ಅಭಿಪ್ರಾಯಗಳಿತ್ತು. ಅಂತಿಮವಾಗಿ ಸಿಎಂ ಕೇವಲ ಶಾಸಕರಿಗೆ ಮಾಡಬೇಕು ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕಾಗಿ ಪರಿಷತ್ ಸದಸ್ಯರನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ. ಹೀಗಾಗಿ ಪಕ್ಷದ ಚಟುವಟಿಕೆಗಳಿಗೆ, ಪಕ್ಷದ ಕಾರ್ಯಕ್ರಮಗಳಿಗೆ, ಪಕ್ಷದ ಕೆಲ ಆಯೋಜನೆಗಾಗಿ ಪರಿಷತ್ ಸದಸ್ಯರನ್ನ ಹೆಚ್ಚು ಬಳಸ್ಕೊಳ್ತಾರೆ. ಆದ್ರೆ ಅಧಿಕಾರ ಕೊಡುವಂತ ವಿಚಾರದಲ್ಲಿ ಪರಿಷತ್ ಸದಸ್ಯರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಎನ್ನುವಂತಹ ಆಕ್ರೋಶ ಈಗ ಕಾಂಗ್ರೆಸ್ MLC-ಗಳಲ್ಲಿ. ಇನ್ನೊಂದು ಕಡೆ ಸದಸ್ಯರನ್ನ ಒಂದು ಕಡೆ ಅವರಿಗೆ ಅನುದಾನ ಕೂಡ ಕೊಡಲ್ಲ. ಯಾಕಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಬೆಳಗಾವಿಯಲ್ಲಿ ಬಜೆಟ್ ನ ವೇಳೆ ಎಲ್ಲಾ ಶಾಸಕರಿಗೂ 25 ರಿಂದ 30 ಕೋಟಿ ಅನುದಾನ ಕೊಡುವಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಪರಿಷತ್ ಸದಸ್ಯರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಿಲ್ಲ. ಸಚಿವ ಸ್ಥಾನದ ಸಂದರ್ಭದಲ್ಲೂ ಕೂಡ ಅವ್ರನ್ನ ಪರಿಗಣಿಸ್ತಾ ಇಲ್ಲ. ಜೊತೆಗೆ ನಿಗಮ ಮಂಡಳಿಯಲ್ಲೂ ಕೂಡ ಅವರಿಗೆ ಅವಕಾಶ ಇಲ್ಲ. 3 ಕಾರಣಗಳಿಂದಾಗಿ ಅವರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಇದರಿಂದ ಆಕ್ರೋಶಗೊಂಡಿರುವಂತಹ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ತಮ್ಮದೇ ಆದಂತ ಒಂದು ತಂಡವನ್ನ ಕಟ್ಕೊಂಡು ಹೈಕಮಾಂಡ್ ನ ಭೇಟಿ ಮಾಡುವಂತ ಚರ್ಚೆಯಲ್ಲಿ ಈಗ ನಿರತರಾಗಿದ್ದಾರೆ. ಅಂತಿಮವಾಗಿ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಒಂದ್ ಕಡೆ ಅನುದಾನ ಇಲ್ಲ, ಅಧಿಕಾರವೂ ಇಲ್ಲ ಅನ್ನುವಂತಹ ಒಂದು ಬೇಸರದ ಮನಸ್ಥಿತಿಗೆ ಪರಿಷತ್ ಸದಸ್ಯರು ತಲುಪಿದ್ದಾರೆ. ಯಾಕಂದ್ರೆ ಆರಂಭದಲ್ಲಿ ಹೈಕಮಾಂಡ್ ಹೇಳಿದ್ದಂಥದ್ದು ಶಾಸಕರ ಜೊತೆಗೆ ಪರಿಷತ್ ಸದಸ್ಯರನ್ನು ಕೂಡ ಇನ್ಕ್ಲೂಡ್ ಮಾಡಿ ನಿಗಮ ಮಂಡಳಿ ಮಾಡೋಣ ಅನ್ನುವಂತ ಅಭಿಪ್ರಾಯವನ್ನ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಸುತಾರಾಮ್ ರೆಡಿ ಇರ್ಲಿಲ್ಲ. ಕೇವಲ ಶಾಸಕರಿಗಷ್ಟೇ ಅನ್ನುವಂತ ಮಾತನ್ನ ಹೇಳಿದ್ರು. ಹೈಕಮಾಂಡ್ ಅಂತಿಮವಾಗಿ ಕಾರ್ಯಕರ್ತ ಹೇಳ್ತೀವಿ ವಿನಃ ಪರಿಷತ್ ಸದಸ್ಯರನ್ನ ಪರಿಗಣಿಸಿ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಲಿಲ್ಲ. ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಒಳಗೆ ಈಗ ಒಳಬೇಗುದಿ ಶುರುವಾಗಿದೆ. ಪರಿಷತ್ ಸದಸ್ಯರ ಸಿಟ್ಟು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಪ್ರಗತಿ. ಎಸ್, ಓಕೆ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.